ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೂ ಹಾಗೂ ನಿರ್ಮಾಪಕರಾದ ಸುಮಾ ಮೇಡಮ್ ಅವ್ರಿಗೂ ನಮ್ಮ ಪ್ರಥಮವಾಗಿ ದರ್ಶಕತ್ವವನ್ನು ನೀಡ್ತಿರುವ ಪರಮ್ ಗುಬ್ಬಿ ಸರ್ಗೆ ಎಲ್ಲರಿಗೂ ಒಳ್ಳೆ ಟೀಮ್ ಸೇರಿದೆ. ಒಳ್ಳೆ ಟೈಟಲ್ ಇದು. ಮತ್ತೆ ಮಳೆ ಉಯ್ತಿದೆ ಶುಭಾರಂಭ. ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಉಯ್ತಾ ಇದೆ. ಏನು ನಮ್ಮ ಸಿನಿ ಮಹಾಪ್ರೇಕ್ಷಕರಿದ್ದಾರಲ್ಲ, ಇತ್ತೀಚೆಗೆ ಬರ್ತಾನೇ ಇರಲಿಲ್ಲ. ಈಗೀಗ ಒಂದು ಮಾಧವ್ ಪಿಕ್ಚರಿಂದ ಚಿತ್ರಮಂದಿರಗಳು ತುಂಬ ತುಳುಕ್ತಾ ಇದ್ದಾವೆ. ಎಲ್ಲ ಆನ್ಲೈನಲ್ಲೇ ಬುಕ್ ಆಗಿದೆ. ಇತ್ತೀಚೆಗೆ ಒಂದು 10 ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೂಪ್ರಮ್ ಶೋ ಎಲ್ಲ ಹೌಸ್ಫುಲ್ಲು. ಬುಕ್ ಮೈ ಶೋಲ್ಲೇ ಆಗ್ತಾಯಿದೆ. ಕೌಂಟ್ರಿಗೂ ಜನ ಬರ್ತಾಯಿಲ್ಲ, ಅಷ್ಟೊಂದು ಜನ ಬರ್ತಾಯಿದೆ. ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಉಯ್ತಾ ಇದೆ ಅಲ್ವಾ? ಮತ್ತೆ ಮಳೆ ಉಯ್ತಾ ಇದೆ. ಆ ಚಿತ್ರ ತಂಡ ಏನಿವತ್ತು ಮತ್ತೆ ಉಯ್ತಾ ಇದೆ ಮಳೆ. ಚಿತ್ರತಂಡಕ್ಕೂ ಹಾಗೂ ನಾಯಕರು ಇಲ್ಲೇ ಇದ್ದಾರೆ, ನಿರ್ಮಾಪಕರು. ನಮ್ಮ ಮೊದಲನೇದಾಗಿ ನಮ್ಮ ಪರಮ್ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು, ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತೇಳಿ ನಾವು ಹಚ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಿನಿಮಾ ಅಂದ ತಕ್ಷಣ ಸಿನಿಮಾ ದಿಗ್ಗಜರು ನಮ್ಮ ವೇದಿಕೆ ಮೇಲಿದ್ದಾರೆ, ಅವರಿಗೂ ಚಿತ್ರತಂಡಕ್ಕೂ ವಂದನೆಗಳನ್ನು ತಿಳಿಸ್ತಾ, ಮತ್ತೆ ಮಳೆ ಹುಯ್ಯುತ್ತಿದೆ. ಮಳೆ ಅಂದ ತಕ್ಷಣ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನು ತೋರಿಸಿದಂಥ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ. ಒಂದು. ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು. ನನಗೆ ಈ ಕಥೆಯನ್ನ ಪರಮ್ ಗುಬ್ಬಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರ್ಯ ಆಯಿತು. ಯಾಕೆಂದರೆ ಪರಮ್ ಗುಬ್ಬಿಯವರು ಒಬ್ಬ ಬರಹಗಾರ. ಇಡೀ ಚಿತ್ರರಂಗದ 1921ರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರಗಳ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದರೆ ನಮಗೆ ಪರಮ್ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ. ಅದನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ. ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನು ಅವರೇ ರೆಡಿ ಮಾಡ್ಬೋದಿತ್ತು. ಆದರೆ ಅವರು ಸದಾಶಿವ ಅವರ ಕಥೆಯನ್ನು ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನೇ ಮಾಡಬೇಕು, ನಾನೇ ನೋಡಬೇಕು ಅನ್ನೋದಲ್ಲ, ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕಥೆಗೆ ಯಾವ ಥರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ, ಸದಾಶಿವ ಅವರ ಕಥೆಯನ್ನು ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ತಲುಪಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಕೇಳಲ್ಪಟ್ಟಿದ್ದೀನಿ. ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಅವರು ಇಲ್ಲದಿರೋದ್ರಿಂದ ಅವರ ಫ್ಯಾಮಿಲಿ ಅವರು ಯಾರಿಗೂ ಇವರಿಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಸದಾಶಿವ ಅವರ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವರಲ್ಲಿ ಹೋಗಿ ಅದನ್ನೊಂದು ಈಡುಗಂಟು ಥರ ಇಟ್ಟು ಅದನ್ನೊಂದು ಪ್ಲ್ಯಾನ್ ಮಾಡಿದ್ದ ಯೋಜನೆ ಇದೆಯಲ್ಲ, ಅದಂತೂ ಸೂಪಬ್ಬು. ಈ ಥರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡಲಿ, ಇನ್ನಷ್ಟು ಲೇಖಕರನ್ನು ಬೆಳೆಸಲಿ ಅನ್ನೋದು ನನ್ನ ವಿನಂತಿ. ಜೊತೆಗೆ ಪರಮ್ ಗುಬ್ಬಿ ನಾನು ಸಿನಿಮಾ ನಿಮಗೆ ಯಾಕೆಂದರೆ ಮಾಧ್ಯಮದವ್ರಿಗೆ ಸಿನಿಮಾದ ಬಗ್ಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ. ನಾನು ಬಾಕಿ ವಿಷಯ ನಾನೇ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ. ಆದರೂ ಕೂಡ ಪರಮ್ ಗುಬ್ಬಿ ಅಂತ ಒಬ್ಬ
ಕಲಾಕಾರ ಅವರು ಇಂಥ ಒಂದು ಸಿನಿಮಾಗೆ ಕೈ ಹಾಕಿ ಸಿನಿಮಾವನ್ನು ಮಾಡಿದ್ದಾರೆ. ಹಾಗೆ ಚಿತ್ರದ ನಿರ್ಮಾಪಕರಿಗೂ ಆಮೇಲೆ ನಿರ್ದೇಶಕರಿಗೂ ಚಿತ್ರತಂಡಕ್ಕೂ ಶುಭವಾಗಲಿ. ಆದಷ್ಟು ಬೇಗ ಚಿತ್ರವನ್ನು ನಾವು ನೋಡುವಂತಾಗಲಿ. ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ. ಒಂದು ಸಾಹಿತ್ಯ ಕೃಷಿಯಲ್ಲಿ ಅದನ್ನು ಸಕ್ಸಸ್ ಮಾಡೋಕ್ಕೆ ಹೊರಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಧನ್ಯವಾದಗಳು ಸರ್. ನಿರ್ದೇಶಕರ ಬಗ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ನೀವು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಒಂದು ವಿಶೇಷತೆಯನ್ನು ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿಬಿಟ್ರು. ಅದನ್ನು ನಾನು ಹೇಳಬೇಕು ಅಂತ ಅನ್ಕೊಂಡು ಬಂದಿದ್ದೆ, ಅವ್ರು ಹೇಳಿದ್ದಾರೆ. ಹೀಗಾಗಿ ಅದನ್ನು ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಎರಡು ವಿಶೇಷತೆ ಏನಪ್ಪ ಅಂದರೆ, ಭಾಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ, ಅಂದರೆ ಸರಿಸುಮಾರು 25 ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಎಲ್ಲಿದ್ದಾರೆ? ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನು ಮಾಡಿರ್ತಕ್ಕಂಥದ್ದು. ಬಂದ್ರಿ ಗಂಗಾಧರ್, ಈಗ ತಮ್ಮ ವಿಚಾರ ಹೇಳಿದೆ, ತಾವು ಹೊರಗಡೆ ಇದ್ರಿ. 25 ವರ್ಷ ಆಯ್ತಾ? 25 ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ. ಎರಡನೇದು ಪರಮ್ ಗುಬ್ಬಿಯವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಒಂಥರ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ. ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕಿಯಿಂದ ಟಾಕಿ ತನಕ ನಮಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವುದನ್ನ ಡಿಬೇಟ್ಗಳಿಗೆ ಹೋಗುವಾಗ ಎಲ್ಲನ ಪತ್ರಕರ್ತರ ಮುಂದೆ ಕೂತ್ಕೊಂಡು ಕೆಲವು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಬಿಡಲ್ವಲ್ಲ ನೀವು. ಅದಕ್ಕೆ ಏನು ಕೇಳ್ತೀರಿ ಅಂತ ಆಂಟಿಸಿಪೇಟರ್ ಬೇಲ್ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ. ಬೇರೆಯವ್ರು ಬಂದವರೆಲ್ಲೋ ನನಗೆ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಬಂದವರಾ? ಓಕೆ ಅಧ್ಯಕ್ಷ, ನೀವು ಓಕೆ ಅಂದ್ರೆ ನಾನು ಹೇಳ್ಕೊಂಡೆ, ನೀವು ಯಾರು ಹೇಳ್ಕೊಂಡಿಲ್ಲ, ಇರಲಿ, ನೋ ಪ್ರಾಬ್ಲಮ್, ನೀವು ಹೇಳ್ಕೊಂಡಿದ್ದೀರಾ. ಆ ಥರ ಅಂದರೆ ಎಲ್ಲ ಒಳ ಹೊಕ್ಕುಗಳನ್ನು ಮತ್ತು ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ಆಯಾಯ ಡೇಟು, ಆಯಾಯ ವರ್ಷ, ಆಯಾಯ ತಿಂಗಳುಗಳ ಸಮೇತ ಹೇಳ್ತಕ್ಕ. ರಾತ್ರಿ 3 ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ. ಒಂದು ದಿವಸ ನಾನು 1:30 ಫೋನ್ ಮಾಡಿದ್ದೀನಿ ನೈಟು. 1:30-2 ಗಂಟೆಯಲ್ಲಿ ನನಗೆ ಊರಿಂದ ಬರ್ತಾ ಇದ್ದೆ. ನಾಳೆ ಬೆಳಿಗ್ಗೆ ಹಿಂಗಿದೆ, ಸ್ವಲ್ಪ ದಯವಿಟ್ಟು ಅದು ಸ್ವಲ್ಪ ಡಿಟೇಲ್ ಬೇಕು ಅಂದೆ. ಟಪ ಹೇಳ್ಬಿಟ್ರು. ಗುರು ಇನ್ನೂ ಮಲಗಿಲ್ವ ನೀವು? ಪೇಪರ್ ಇಟ್ಕೊಂಡು ಓದ್ಕೊಂತಿದ್ರು ಅಂದೆ. ಇಲ್ಲ ಮಲಗಿದ್ದೆ ಸರ್ ಅಂದರು. ಮತ್ತು ಹಿಂಗೆ ಇಟ್ಟತ್ತಲ್ಲಿ ಹೇಳಿದ್ರು, ಹಿಂಗೆ ಹೇಳ್ತಾ ಇದೆಯಲ್ಲ ಗುರು ಅಂದೆ. ನಾನು ಇರೋದೇ ಹಂಗೆ ಅಂದರು. ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯಿತು. ಇನ್ನು ತಾಂತ್ರಿಕ ವರ್ಗದವರು ಮತ್ತು ಇವರ ಒಂದು ಪರಮ್ ಗುಬ್ಬಿಯವ್ರನ್ನ ನಾವು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ. ಒಂದು ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ. ಅವರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದರೆ, ಸರ್ ನಾನು ಏನೇ ಆಗಿದ್ರು ಪರಮ್ ಗುಬ್ಬಿ ನಾನೊಬ್ಬ ಇದು ಮಾಡ್ಕೊಂಡಿದ್ದೀನಿ, ಓಕೆ, ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನುರಿತರಿದ್ದಾರೆ, ಅಂಥವ್ರನ್ನ ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ ನುರಿತರಿದ್ದಾರೆ ಅಂದ್ರಲ್ಲ, ನನಗದು ಭಾಳ ಆಶ್ಚರ್ಯ ಆಗ್ಬಿಡ್ತು. ಏನು ಪರಮ್ ಹಿಂಗೆ ಹೇಳ್ತೀರಿ ಅಂತೆ. ಇಲ್ಲ ನಾನು ಬ್ಯಾಕ್ ಡ್ರಾಪಲ್ಲಿ ಇರ್ತೀನಿ, ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋರನ್ನ ಮುಂದೆ ಇಟ್ಕೊಂಡು ಹ್ಯಾಂಡಲ್ ಮಾಡಿ ಸರ್ ಅನ್ನೋ ಮಾತಂದರು. ಅದು ಅವರ ದೊಡ್ಡ ಗುಣವನ್ನು ನಾವು ನೋಡ್ದಂಗೆ ಆಯಿತು. ಜೊತೆಯಲ್ಲಿ 2 ಹೀರೋಗಳು 2 ಹೀರೋಯಿನ್ಗಳು ಅಂದರೆ, ನಾನು ಟೀಸರು ನೋಡಿಲ್ಲ, ಏನೂ ನೋಡಿಲ್ಲ. ಬ್ರದರ್ಸ್, ಆಲ್ ದಿ ಬೆಸ್ಟ್ ಅಮ್ಮ, ಒಳ್ಳೇದಾಗ್ಲಮ್ಮ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಅದು ಯಾಕಂದರೆ ಚಿತ್ರರಂಗದ 25 ವರ್ಷಗಳ ಕಾಲ ತಮ್ಮ ಹನಿಯನ್ನು ಸುರಿಸಿ, ಅಂದರೆ ಬೆವರಿನ ಹನಿಯ ಹಣ ಅದು ಅಲ್ವರಾ. ಸೊ ಅವರ ಈ ಚಿತ್ರ ಬಿಡುಗಡೆ ಆಗೋ ತನಕನೂ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಬಂಡವಾಳ ಹಾಕಿದರೆ ಎಷ್ಟು ತಲೆ ಕೆಡಿಸ್ಕೋಬೇಕೋ ಅಷ್ಟನ್ನು ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗೋ ತನಕ ಚಿತ್ರರಂಗದ ಜೊತೆಯಲ್ಲಿ, ಅಂದರೆ ಚಿತ್ರತಂಡದ ಜೊತೆಯಲ್ಲಿ ಇರಿ ಅಂತ ಹೇಳಿ ನಾನು, ಪಾಪ ಇರ್ತಾರೆ, ಇರಲೇಬೇಕಲ್ವಾ? ಅಲ್ಲ, ಇರಲೇಬೇಕು, ಇದರಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ಮಳೆ ಹುಯ್ಯುತ್ತಿದೆ. ಮುಂಗಾರು ಮಳೆ ಬಂದೋಯ್ತು ಅವಾಗ ಅಲ್ವಾ? ಈಗ ಮತ್ತೆ ಮಳೆ ಹುಯ್ತಾ ಇದೆ, ಮತ್ತೆ ಮುಂಗಾರು ಮಳೆನೂ ಬಂದೋಯ್ತು. ಸೊ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತ ಹೇಳಿದರೆ, ಅವು ಎರಡು ಸಿನಿಮಾಗಳನ್ನು ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಳಿಕೆಯನ್ನು ಗಳಿಸಲಿ, ಹಾಗೇನೇ ಒಂದು ಒಳ್ಳೆ ಹೆಸರನ್ನು ಕೂಡ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.